ಇಷ್ಟು ದೊಡ್ಡ ಡೀಲ್ ನಿಮ್ ಸೊಸೆಗೆ ಅಧಿಕಾರ ಕೊಟ್ರಿ, ನಾವು ಅವ್ರ ಮಾತಿಗೆ ಇಂಪ್ರೆಸ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬಂದ್ವಿ. ಯಾಕೆಂದ್ರೆ ಅವರು ನಿಮ್ ಸೊಸೆಯನ್ನ ಕಾರಣಕ್ಕೆ. ಜೊತೆಗೆ ಅವ್ರ ಮೇಲೆ ನಿಮ್ಗೆ ಕಂಟ್ರೋಲ್ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಅಧಿಕಾರ ಕೊಟ್ಟಿದ್ದೀರಾ ಅಂದ್ಮೇಲೆ ಅವ್ರು ಸರಿಯಾಗಿ ನಿಭಾಯಿಸ್ತಾ ಇದ್ದಾರಾ ಅಂತ ನೀವು ಮಾನಿಟರ್ ಮಾಡ್ಬೇಕಲ್ಲ ಮೇಡಮ್. ನಿಮ್ಮಂತ ಪ್ರಾಮಾಣಿಕತೆ ಇಲ್ಲದೆ ಇರೋ ಕಂಪ್ನಿ ಜೊತೆ ಕೆಲಸ ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಮೇಡಮ್. ಯಾವ ಕಂಪನಿ ಬಗ್ಗೆ ಮಾತಾಡ್ತಿದ್ದೀರಾ ಅನ್ನೋ ಅರಿವಿದೆಯಾ ನಿಮಗೆ? ಲಕ್ಷಾಂತರ ಜನಕ್ಕೆ ಅನ್ನ ಕೊಟ್ಟು ಕಾಪಾಡಿರೋ ಕಂಪನಿ ನಮ್ಮದು. ನಿರುದ್ಯೋಗಿಗಳನ್ನ ಕರೆದು ಕೆಲಸ ಕೊಟ್ಟು ಸ್ವಾವಲಂಬಿಗಳನ್ನಾಗಿ ಮಾಡಿರೋ ಮಹಾನ್ ಕಂಪನಿ ನಮ್ಮದು. ಸಾವಿರಾರು ಜನಕ್ಕೆ ದಾರಿದೀಪ ಆಗಿರೋ ನಮ್ಮ ಕಂಪನಿ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡೋ ಧೈರ್ಯ ಬಂತ ನಿಮಗೆ? ಕ್ಷಮಿಸಿ ಮೇಡಮ್, ನಮ್ಮ ಮೇಲೆ ಧ್ವನಿ ಏರಿಸಿ ಮಾತಾಡೋ ಅಧಿಕಾರನ ಕಳ್ಕೊಂಡಿದ್ದೀರಾ. ಕಂಪನಿ ನಿಮ್ದು, ದುಡ್ಡು ನಮ್ದು. ಆದ್ರೆ ನಿಮ್ ಸೊಸೆ ಮಾತ್ರ ರೈವಲ್ ಕಂಪನಿಗೆ ಅಂಬಾಸಿಡರ್ ಆಗ್ತಾರೆ. ಇದು ಬಾರಿ ಮೋಸ ಅಲ್ವಾ ಮೇಡಮ್? ದುರಾಸೆಗೂ ಒಂದು ಮಿತಿ ಬೇಡವಾ? ಆಫ್ಟರ್ ಆಲ್ 60 ಲಕ್ಷಕ್ಕೆ ತಮ್ಮ ಪ್ರಾಮಾಣಿಕತೆನ ಮಾರ್ಕೊಂಡ್ರೆ ಹೇಗೆ ಮೇಡಮ್? ಈಗ ನಾವು ಮನಸ್ಸು ಮಾಡಿದ್ರೆ ನಿಮ್ಮ ಮೇಲೆ ಫ್ರಾಡ್ ಕೇಸ್ ಹಾಕ್ಬೋದು, ಆದ್ರೆ ನಿಮ್ಮ ಮೇಲೆ ಇರೋ ಗೌರವದಿಂದ ಹಾಗೆ ಮಾಡ್ತಾ ಇಲ್ಲ. ಆದ್ರೂ ನಿಮ್ ಸೊಸೆ ಇಷ್ಟೊಂದು ಚೀಪಾಗಿ ನಡ್ಕೋಬಾರ್ದಾಗಿತ್ತು ಮೇಡಮ್. ಯಾರ್ಯಾರು ಯಾವ ಕೆಲಸ ಮಾಡ್ತಾರೆ ಅವ್ರಿಗೆ ಆ ಕೆಲಸ ಮಾಡೋದಕ್ಕೆ ಯೋಗ್ಯತೆ ಇದೆಯಾ ಅಂತ ಹೇಳ್ಕೊಂಡು ಅವ್ರಿಗೆ ಅಧಿಕಾರ ಕೊಡ್ಬೇಕು ಮೇಡಮ್. ನಾನು ಬರ್ತೀವಿ ಮೇಡಮ್. ಅಯ್ಯೋ ದೇವ್ರೆ, ಅಂತೂ ಇಂತೂ ಇಷ್ಟು ವರ್ಷದಿಂದ ಕಾಪಾಡ್ಕೊಂಡ್ ಬಂದಿದ್ದ ಅರಸನಕೋಟೆ ಮಾನ ಮರ್ಯಾದೆ ಎಲ್ಲ ಪೇಪರ್ ಅಲ್ಲಿ ಬಂದಿದ್ದ ಇದೊಂದೇ ಒಂದ್ ಫೋಟೋದಿಂದ ಮಣ್ಣು ಪಾಲಾಗೋಯ್ತು. ಇನ್ನು ನಾವು ಅರಸನಕೋಟೆಯವರೆಲ್ಲ ಹೊರಗಡೆ ಜನಕ್ಕೆ ಹೇಗ್ ಮುಖ ತೋರ್ಸೋದು? ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ಅಕ್ಕ, ನನಗೇನ್ ಅನಿಸ್ತಾ ಇದೆ ಅಂದ್ರೆ, ಅವತ್ತು ಹನುಮಂತು ಮನೆ ತಗೋಬೇಕು ಅಂತ ಈ ಚನ್ನಪ್ಪನ ಹತ್ರ ಮಾತಾಡ್ತಾ ಇದ್ದ ಅಲ್ವೇನೋ ಚನ್ನಪ್ಪ? ಅವತ್ತು ಇವನೇನೋ ಕೊಡ್ಸ್ಬಿಡೋ ಅಂತಾರ, ಅವನೇನೋ ಮನೇನ ತಗೊಂಡ್ಬಿಡೋ ಅಂತಾರ ಇಬ್ರು ಮಾತಾಡ್ಕೊಳ್ತಾ ಇದ್ರು. ಈಗ ಅವನ್ ಯಾರೋ ಮ್ಯಾನೇಜರ್ ಬಂದಿದ್ನಲ್ಲಕ್ಕ ಚೆಕ್ ಕೊಡೋಕೆ ಅಂತ, ಅವನ್ ಹೇಳಿದ್ ನೋಡಿದ್ರೆ ಪಾರ್ವತಿ ಪಾಪ ಅವ್ರ ಅಪ್ಪನ್ಗೆ ಗೊತ್ತಿಲ್ದೆ ಅವ್ರ ಅಪ್ಪನ್ಗೊಂದ್ ಮನೆ ಕೊಡ್ಸ್ಬಿಡೋಣ ಅಂತ ಈ ಡೀಲ್ ನ ಒಪ್ಕೊಂಡ್ಲು ಏನೋ. ಜಯ ಮ್ಯಾಮ್, ಹನುಮಂತಗ್ ಫೋನ್ ಮಾಡು. ಎಲ್ಲೇ ಇದ್ರು ತಕ್ಷಣ ಇಲ್ಲಿಗೆ ಬರಕ್ ಹೇಳು. ಓಕೆ ಮ್ಯಾಮ್. ಯಜಮಾನ್ರೆ, ದಯವಿಟ್ಟು ನನ್ನ ಕ್ಷಮಿಸಿ ಯಜಮಾನ್ರೆ. ನನ್ನಿಂದ ತಪ್ಪಾಗಿದೆ ನಿಜ. ಆ ತಪ್ಪಿಗೆ ನನಗೆ ಶಿಕ್ಷೆ ಕೊಡಿ, ಬೇಕಾದ್ರೆ ನನ್ನ ಕೊಂದೇ ಹಾಕ್ಬಿಡಿ. ಆದ್ರೆ ನನ್ ಮೇಲೆ ನಂಬಿಕೆ ಮಾತ್ರ ಕಳ್ಕೋಬೇಡಿ ಯಜಮಾನ್ರೆ. ಎಲ್ರೂ ನಂಬಿರೋದನ್ನೇ ನೀವು ನಿಜ ಅಂತ ನಂಬ್ತೀರ ಯಜಮಾನ್ರೆ. ನಿಮ್ ಪಾರು ಎಂತೋಳು ಅಂತ ನಿಮಗ್ ಗೊತ್ತಿಲ್ವಾ? ಗೊತ್ತು, ಆದ್ರೆ ಇಷ್ಟೊತ್ತು ನನ್ನ ಕಣ್ಣೆದ್ರಿಗೆ ನಡೀತಲ್ಲ, ಅದು ಬೇರೆ ಕಥೆನೆ ಹೇಳ್ತಾ ಇದೆ. ಇಷ್ಟು ತನಕ ಅಲ್ಲಾಗಿದ್ದೇನು? ನೀನ್ ಹೇಳಿದ್ದೇನು? ನಿಜಾನ ಇಲ್ಲ ಕಥೆನಾ? ನಿಜಾನೇ ಯಜಮಾನ್ರೆ. ಅವತ್ತು ನಿಮ್ ಸ್ನೇಹಿತರಿಗೆ 60 ಲಕ್ಷ ಕೊಟ್ಟು ಬರೋಷ್ಟ್ರಲ್ಲಿ ಆ ಹುಡುಗಿರ್ ಬಂದು ಅವ್ರ ಕಣ್ಣೀರಿನ ಕತೆ ಹೇಳಿ ಕತೆ ಕಟ್ಟಿದ್ರು. ಆಮೇಲೆ ಮನೆಯವ್ರು ಯಾರಿಗೂ ಹೇಳ್ಬೇಡಿ ಅಂತ ಇನ್ನೊಂದ್ ಕತೆ ಕಟ್ಟಿದ್ರು. ಅವ್ರ ಕತೆ ಕಟ್ಟಿದ್ರು, ನೀನ್ ನಮ್ದೆ. ನಾನ್ ವಾಪಸ್ ಬಂದ್ಮೇಲಾದ್ರೂ ಹೇಳ್ಬೇಕಿತ್ತು ತಾನೆ. ನಾನ್ ನಿನ್ ಗಂಡ, ನಿನ್ನಿಂದ ಒಬ್ರಿಗೆ ಸಹಾಯ ಆಗ್ತಿದೆ ಅಂದ್ರೆ ನಾನ್ ಬೇಡ ಅಂತೀನ? ಖುಷಿಯಿಂದ ಒಪ್ಕೊಳ್ತಾ ಇದ್ದೆ. ನಿನ್ನ ಪ್ರೀತಿಸಿ ನೀನೇ ಬೇಕು ಅಂತ ಮದ್ವೆ ಆದವ್ ನಾನು. ನನ್ ಮೇಲೆ ನಿನ್ ನಂಬಿಕೆ ಇರ್ಲಿಲ್ವಾ? ಕ್ಷಮಿಸಿ ಯಜಮಾನ್ರೆ, ನಿಮ್ಮ
ನಿಮ್ಗಾದ್ರೂ ಹೇಳ್ಬೇಕಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಈಗಾಗಲೇ ನೀನ್ ನಮ್ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ಯಾ. ಅದ್ರ ಪ್ರೋಸೆಸ್ ಏನು ಅಂತ ನಿಗೂ ಗೊತ್ತಿದೆ ತಾನೆ. ಯಾರಾದ್ರೂ ಇದಕ್ಕೆ ಸೈನ್ ಮಾಡು ಅಂತ ಹೇಳಿದಾಗ ಅದ್ರಲ್ಲಿ ಏನಿದೆ ಅಂತ ಓದ್ಕೊಂಡು ತಿಳ್ಕೊಂಡು ಸೈನ್ ಮಾಡ್ಬೇಕು ತಾನೆ. ಆ ತಿಳುವಳಿಕೆ ನಿನ್ಗಿಲ್ವಾ? ಅದು ಇಂಗ್ಲಿಷ್ ಅಲ್ಲಿ ಬರ್ತಿತ್ತು ಯಜಮಾನ್ರೆ. ನನಗೆ ಇಂಗ್ಲಿಷ್ ಬರ್ತಾ ಇತ್ತಲ್ಲ, ನನಗ್ ತೋರ್ಸ್ಬೋದಿತ್ತು ತಾನೆ. ಅದೇ ಬ್ಲೈಂಡ್ ಆಗಿ ಸೈನ್ ಮಾಡ್ಬಿಟ್ಟೆ. ಸರ್, ಇವತ್ತು ಫೋಟೋ ಶೂಟ್ ಮಾಡಕ್ಕೆ ಒಟ್ಟು ಎಷ್ಟು ಖರ್ಚಾಯ್ತು ಸರ್? ಕಮ್ಮಿ ಅಂದ್ರೆ ಒಂದು 50,000 ಖರ್ಚಾಗೈತೆ ಇವತ್ತು. ನೀನ್ ಅವತ್ತು ವಿಷಯನ ಹೇಳ್ದೆ ಮುಚ್ಚಿಡೋದಕ್ಕೆ ಇವತ್ತು ಅಮ್ಮಂಗೆ ಇಡೀ ಅರ್ಥನ ಕೋಟೆಗೆ ಅವಮಾನ ಆಯ್ತು. ಇಷ್ಟು ದಿನ ಅಮ್ಮನ್ ವಿರುದ್ಧ ಧ್ವನಿ ಎತ್ತಿ ಮಾತಾಡೋ ಧೈರ್ಯ ಯಾರಿಗೂ ಇರ್ಲಿಲ್ಲ. ಆದ್ರೆ ಇವತ್ತು ಆ ಇನ್ವೆಸ್ಟರ್ಸ್ ಅಮ್ಮಂಗೆ ಹೇಗೆಲ್ಲ ಮಾತಾಡಿದ್ರು ಅಂತ ನೀನೇ ನೋಡ್ತೀಯಲ್ಲ. ಜೋರಾಗಿ ಮಾತಾಡೋ ಹಕ್ಕು ನಿಮ್ಗಿಲ್ಲ ಅಂತ ಅಮ್ಮಂಗೆ ಹೇಳಿದ್ರು. ಇದಕ್ಕೆಲ್ಲ ಯಾರ್ ಕಾರಣ? ನೀನು. ನೀವು ಅವಳಿಗೆ ಏನ್ ಮಾಡಿದ್ರು ನಂಬಲ್ಲ ಬಿಡ್ರಿ. ಯಾಕಂದ್ರೆ ಆ ಮಾಯಾಂಗನೆ ನಿಮ್ಮೆಲ್ಲರ ಮನ್ಸಲ್ಲೂ ತಾನು ಒಳ್ಳೆವಳು ಅಂತ ಸೀಲ್ ಒತ್ತು ಬಿಟ್ಟಿದ್ದಾಳಲ್ಲ, ಅದಕ್ಕೆ. ಚಿಕ್ಕತ್ತೆ ಹೇಳಿದ್ದು ನಿಜ. ಅವರು ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಎಲ್ಲರ ದೃಷ್ಟಿಲೂ ತಾನು ಒಳ್ಳೆಯವಳು ಅನ್ಸ್ಕೊಂಡಿದ್ದಾರೆ. ತನ್ಗೇನು ಆಸೆ ಇಲ್ಲ, ಅಖಿಲಮ್ಮನ್ ಪ್ರೀತಿ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಿದ್ದವರು ಅವ್ರ ಅಪ್ಪನ್ಗೆ ಸ್ವಂತ ಮನೆ ಮಾಡ್ಕೊಡೋ ಧೈರ್ಯ ತೋರಿಸಿದಾರಲ್ಲ. ನನ್ನ ಪ್ರಕಾರ ಈ ಇನ್ಸಿಡೆಂಟ್ ಅಲ್ಲಿ ಅದಕ್ಕೆ ತಪ್ಪಿರೋದಕ್ಕೆ ಸಾಧ್ಯನೇ ಇಲ್ಲ. ಸಾರ್ಥಿ ನೋಡಿದ್ರೆ 60 ಲಕ್ಷ ಚೆಕ್ನ ಹರಿದು ಮುಖದ ಮೇಲೆ ಬಿಸಾಕ್ಬಿಟ್ಟು ಹೋದ್ರು. ಮಾಮ್ ಕೂಡ ಅದಕ್ಕೆ ಕಾಪಾಡಕ್ ಹೊಡೆದ್ರು. ಅದಕ್ಕೆ ನಿಜವಾಗ್ಲೂ ಕುಗ್ಗೋಗಿರ್ತಾರೆ. ಈ ಟೈಮಲ್ಲಿ ಅವ್ರಿಗೆ ನಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಇದೆ. ಜೊತೆಗೆ ಬ್ರೋ ಕೂಡ ತುಂಬಾ ಅಪ್ಸೆಟ್ ಆಗಿರ್ತಾನೆ. ನಾನು ಹೋಗಿ ಸಮಾಧಾನ ಮಾಡ್ಬಿಡ್ತೀನಿ. ನೀವ್ ನಂಬಿ ಬಿಡಿ, ನಾನೇನಾದ್ರೂ ಅವಳ ಜಾಗದಲ್ಲಿ ಇದ್ದಿದ್ರೆ ನೇಣ ಹಾಕೊಂಡು ಸತ್ ಹೋಗ್ಬಿಡ್ತಾ ಇದೆ. ಇನ್ನು ಕಾಲ ನಿಲ್ಸಿಲ್ಲ, ಒಂದ್ಸಲ ಟ್ರೈ ಮಾಡಿ ನೋಡು. ಅಂದ್ರೆ ನಾನ್ ಸತ್ರೆ ಯಾವಳಾದ್ರೂ ಮಿಟಕ್ಲಾಡಿನ ಕಟ್ಕೊಂಡು 4 ಮಕ್ಳು ಮಾಡ್ಕೊಂಡ್ಬಿಡೋಣ ಅಂತನಾ? ದಾಮು, ಇರೋ ಮಕ್ಳೇ ಸಾಕು ಕಣೆ. ಅಂದ್ರೆ ಮದ್ವೆ ಮಾತ್ರ ಮಾಡ್ಕೊಳ್ಳೋಣ ಅಂತನಾ? ನೋಡೇ ದಾಮು, ನಾನು ಆಗ್ಬೇಕು ಅಂತ ಟ್ರೈ ಮಾಡ್ತಾ ಇಲ್ಲ. ನನ್ನ ಹಣೆ ಬರದಲ್ಲಿ ಇನ್ನೊಂದು ಮದುವೆ ಆಗ್ಬೇಕು ಅಂತ ಬರ್ದಿದ್ರೆ ಅದನ್ನ ಯಾರ ಕೈನಲ್ಲೂ ತಪ್ಸಕ್ ಆಗಲ್ಲ. ನನ್ ಗಂಡ ಮೋಹನ್ ಇನ್ನೊಂದ್ ಮದ್ವೆ ಆಗ್ಬೇಕು ಅಂತ ಹಗಲ್ಗನ್ಸ್ ಕಾಣ್ಬೇಡಿ. ನಾನ್ ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ. ನೀನ್ ಬದುಕಿರೋವಾಗ್ಲೇ ಆಗ್ತೀನಿ ಅಂತ ನೀನ್ ಹೇಳಿಲ್ವಲ್ಲ? ಅಂದ್ರೆ ನನ್ ಸತ್ತಲ್ಲಿ ಆಗ್ಬೇಕು ಅಂತನಾ? ನಾನೆಲ್ಲೇ ಹಾಗಂದೆ? ನನ್ನ ಹಣೆ ಬರದಲ್ಲಿ ಇನ್ನೊಂದು ಮದುವೆ ಅಂತ ಬರ್ದಿದ್ರೆ ಅದನ್ನ ಯಾರ ಕೈನಲ್ಲೂ ತಪ್ಸಕ್ ಆಗಲ್ಲ ಅಂತ ಹೇಳಿದೆ ಅಷ್ಟೇ. ಅಷ್ಟಕ್ಕೂ ಈಗ ಒಂದು ಮದುವೆ ಆಗೆ ನರಕ ಅನುಭವಿಸ್ತಾ ಇದ್ದೀನಿ. ಇನ್ನೊಂದು ಮದುವೆ ಆಗ್ಬಿಟ್ರೆ ಮುಗೀತು ನನ್ ಕತೆ. ಹೋಗ್ರಿ ಹೋಗಿ, ಆ ಮನೆ ಹಾಳು ಕೆಲ್ಸದೊಳಗೆ ಅದೆಷ್ಟು ದಿನ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ನೋಡಿದ್ರ ಫ್ರೆಂಡ್ಸ್, ನಾನಿಲ್ಲ ಅಂದ್ರೆ ಯಾವಳಾದ್ರೂ ಕಟ್ಕೊಂಡ್ ಬಿಡೋಣ ಅಂತ ನನ್ ಗಂಡ ಹೆಂಗ್ ಕಾಯ್ತಿದ್ದಾರೆ ಅಂತ ನಾನ್ ಬಿಟ್ಬಿಡ್ತೀನೋ. ನಿನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆ ಜೊತೆಯಲ್ಲಿ ಹೀಗೆ ಇರುವೆ ಜೊತೆಗೆ. ಈ ಪ್ರಾಣವು ನಿನಗೆ ಉಸಿರಾಗಿರೋ ಹೀಗೆ ಉಸಿರ ಜೊತೆಗೆ. ಸುಖವೆಲ್ಲವೂ ಇರಲಿ ಈ ಕೈಯಲ್ಲಿರುವವರೆಗೂ, ಕೊನೆಯವರೆಗೂ. ನಿನ್ನ ತೋಳಲಿ ಹೀಗೆ ಮಗು ಮಲಗಿರೋ ಹಾಗೆ ಉಳಿದಿರುವೆನು ನಾನು ಎಂದು ಹೀಗೆ. ಹೊಸ ಉಡುಗೊರೆಯೊಂದು ಸಿಕ್ಕಂತಿದೆ ನನಗೆ, ಬಿಳಿ ಕಟ್ಟದ ಪ್ರೀತಿ ಇರಲಿ ಹೀಗೆ. ಇವತ್ತು ಅಮ್ಮಂಗೆ ಇಡೀ ಅರ್ಥನ ಕೋಟೆಗೆ ಅವಮಾನ ಆಯ್ತು. ಇದಕ್ಕೆಲ್ಲ ಯಾರ್ ಕಾರಣ? ನೀನು.
ಅಖಿಲ ಮತ್ತೆ ಹಳೆ ವರ್ಚಸ್ಗೆ ಬಂದಿದ್ದಾಳೆ. ನಾವು ಹೇಗ್ ಪಾರ್ವತಿ ಮುಖಕ್ಕೆ ಮಸಿ ಬಳದ್ವೋ ಆದಷ್ಟು ಬೇಗ ಈ ಅಖಿಲನ್ ಹೆಸರಿಗೂ ಕಳಂಕ ತರಬೇಕು. ಅದೇ ನಮ್ ನೆಕ್ಸ್ಟ್ ಅಜೆಂಡಾ ಅಣ್ಣ. ಮಾಡೋಣ, ಅದನ್ನು ಮಾಡೋಣ. ಚೆಸ್ ಆಟದಲ್ಲಿ ರಾಣಿನ ಒಂದೇ ಏಟಿಗೆ ಸೋಲ್ಸೋದಕ್ಕಾಗಲ್ಲ. ಹಂತ ಹಂತವಾಗಿ ಸೈನಿಕರ ಮುಖಾಂತರ ರಾಣಿ ಅಕ್ಕಪಕ್ಕದವ್ರನ್ನ ಸೋಲ್ಸಿ ಸಾಯಿಸಿ ಆಮೇಲೆ ರಾಣಿ ಹತ್ರ ಮುನ್ನುಗ್ಬೇಕು. ಅದೇ ರೀತಿ ಮಾಡಿ ಇದ್ರಲ್ಲೂ ಜಯಿಸೋಣ. ಸೋ ಮಚ್ ಅಣ್ಣ. ಈಗ ಯಾವ ಡ್ರಾಮಾ ಶುರುವಾಗುತ್ತೋ ನೋಡೋಣ. ಮಾಮ್, ಮತ್ತೆ ನಿಮ್ಮನ್ನ ಈ ತರ ನೋಡಿ ತುಂಬಾನೇ ಖುಷಿ ಆಗ್ತಿದೆ. ಇದು ನಮ್ಮ ಮಾಮ್ ಅಂದ್ರೆ. ಹಾಗೆ ಇವತ್ತು ನಡೆದಿದ್ದರಲ್ಲಿ ಅದಕ್ಕೆ ಇದನ್ನು ತಪ್ಪಿಲ್ಲ ಮಾಮ್. ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಅವಳು ಈ ಮನೆ ಸೊಸೆ ಅಲ್ಲ. ನಿನ್ನ ಹೆಂಡತಿ ಮಾತ್ರ. ಸಾರಿ ಅಮ್ಮ. ಸರಿ, ಪಾರ್ವತಿನ ನನ್ನ ಹೆಂಡತಿ ಮಾತ್ರ ಅಂತಾನೆ ಅನ್ಕೋತೀನಿ. ಅಮ್ಮ, ಪಾರ್ವತಿನ ಸಾರ್ಥಿ ಒಪ್ಕೊಂಡಿಲ್ಲ. ಆ ವಿಷಯ ಪಾರ್ವತಿಗೂ ಗೊತ್ತು. ಹಾಗಿರ್ಬೇಕಾದ್ರೆ ಇವಳ ಹತ್ರ ಸಹಾಯ ತಗೊಳ್ಳಲ್ಲ ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಒಳಗಿರುತ್ತಲ್ವ ಅಮ್ಮ. ಹಾಗಿದ್ದು ಇವಳು ಯಾಕೆ ಅವ್ರಿಗೆ 60 ಲಕ್ಷ ಕೊಡೋದಕ್ಕೆ ಹೋಗ್ತಾಳೆ ಹೇಳಿ? ಇನ್ನು ನಾವು ಯೋಚನೆ ಮಾಡ್ಬೇಕಾಗಿರೋ ವಿಚಾರ ಅಂದ್ರೆ, ಹೆಣ್ಮಕ್ಳು ಹಣದ ವಿಷಯನ ಯಾವಾಗ ಎಲ್ಲರಿಂದ ಮುಚ್ಚಿಟ್ಟಿರ್ತಾರೆ? ಯಾವಾಗ ಅಂತಾನು ನೀನೇ ಹೇಳ್ಬಿಡಪ್ಪ. ಪ್ರಶ್ನೆ ಕೇಳ್ದವನ್ಗೆ ಉತ್ತರನು ಗೊತ್ತಿರುತ್ತಲ್ವಾ? ಗಂಡನ್ ಮನೆಯವ್ರಿಗೆ ತವ್ರ ಮನೆಗೆ ಸಹಾಯ ಮಾಡೋದು ಇಷ್ಟ ಇಲ್ಲ ಅಂತ ಅಂದಾಗ, ಆದ್ರೆ ನಮ್ಮನೇಲಿ ಆ ಸಮಸ್ಯೆನೇ ಇಲ್ವಲ್ಲ. ಹಾಗಿರುವಾಗ ಪಾರ್ವತಿ ಯಾಕೆ ಆ ದಾರಿ ಹಿಡಿತಾಳೆ? ಅರಸನ್ ಕೋಟೆ ಅಂದ್ರೆ ಪಾರ್ವತಿಗೆ ದೇವಸ್ಥಾನ ಇದ್ದ ಹಾಗೆ. ಅಮ್ಮ, ಅವಳು ನಿಮ್ನ ದೇವ್ರ ತರ ನೋಡ್ತಾಳೆ. ಹೀಗಿರುವಾಗ ನಿಮ್ಗೆ ಹೇಗಮ್ಮ ಪಾರ್ವತಿ ಮೋಸ ಮಾಡ್ತಾಳೆ? ಇದ್ರಲ್ಲಿ ನನ್ನ ಹೆಂಡತಿದ್ ಏನು ತಪ್ಪಿಲ್ಲ ಅಮ್ಮ. ಯಾರು ಅವಳು ಮುಗ್ಧತೆನ ಬಳಸ್ಕೋತಾ ಇದ್ದಾರೆ. ಅಮ್ಮ, ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ಬೇಕಮ್ಮ. ಸತ್ಯ ಏನು ಅನ್ನೋದನ್ನ ಪತ್ತೆ ಹಚ್ಚಿ ಪಾರ್ವತಿ ಏನು ತಪ್ಪಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಮ್ಮ. ಅಲ್ಲಿವರೆಗೂ ದಯವಿಟ್ಟು ಪಾರ್ವತಿ ಮೇಲೆ ಕೋಪ ಮಾಡ್ಕೋಬೇಡಿ ಅಮ್ಮ. ಸಾಕು, ನಿಲ್ಸು. ನಿನ್ ಹೆಂಡತಿ ಅನ್ನೋ ಸೆಂಟಿಮೆಂಟ್ ಇಟ್ಕೊಂಡು ಎಷ್ಟು ಅಂತ ಅವಳು ಸಪೋರ್ಟ್ ಮಾಡ್ತೀಯ? ಎಷ್ಟು ಅಂತ ಅವಳು ಪರ ವಹಿಸ್ಕೊಂಡು ಮಾತಾಡ್ತೀಯ? ಎಷ್ಟು ಅಂತ ಅವಳು ಮಾಡಿರೋ ತಪ್ಪಿಗೆಲ್ಲ ಸಮಜಾಯಿಸಿ ಕೊಡ್ತೀಯ? ಅಮ್ಮ, ನೀವು ನಂಬಿ ಬಿಡಿ, ಆದ್ರೆ ನನಗೆ ನಂಬಿಕೆ ಇದೆ. ಪಾರ್ವತಿ ಇದ್ರಲ್ಲಿ ಯಾವ ತಪ್ಪು ಇಲ್ಲ. ಮುಚ್ಚು ಬಾಯ್, ಹೆಂಡತಿ ಗುಲಾಮ. ಸೊಸೆ ಅಂದ್ರೆ ಹೇಗಿರ್ಬೇಕು ಅಂತ ನಮ್ ಜನನಿನ ನೋಡಿ ಕಲಿತ್ಕೋ.
ಇಷ್ಟು ವರ್ಷಗಳಲ್ಲಿ ಒಂದು ದಿನನಾದ್ರೂ ಜನನಿ ನಿಂತರ ಅಧಿಕ ಪ್ರಸಂಗಿತನ ಮಾಡಿದಾಳ? ನಮ್ಮ ಮನೆತನದ ಘನತೆಗೆ ಕಪ್ಪು ಚುಕ್ಕಿ ತಂದಿದಾಳ? ಅಂಥ ದೊಡ್ಡ ಮನೆತನದಿಂದ ಬಂದಿದ್ದಾಳೆ. ಆದ್ರೂ ಅವಳ ನಡತೆಯಲ್ಲಿ ಎಂಥ ನಯ ವಿನಯ, ಒಂದು ಸಾಸಿವೆ ಕಾಳಿನಷ್ಟಾದ್ರೂ ದುರಾಸೆ ಅತಿ ಆಸೆ ಪಟ್ಟಿದಾಳ? ಅಣ್ಣನ ಮಗಳು ಅನ್ನೋ ಸಲಿಗೆ ಇತ್ತು, ಹಕ್ಕಿತ್ತು. ನಾನು ನಿಮ್ಮ ಸೊಸೆ ಅಲ್ವಾ, ನನಗೆ ಯಾಕೆ ಅದಿಲ್ಲ ಇದಿಲ್ಲ ಅಧಿಕಾರ ಇಲ್ಲ ಅಂತ 108 ತಕರಾರು ತೆಗಿಬೋದಾಗಿತ್ತು. ಯಾವತ್ತಾದ್ರೂ ಒಂದು ದಿನನಾದ್ರೂ ಅವಳು ಹಾಗೆ ಮಾಡಿದ್ಲ? ಇಲ್ಲ. ಇವಳು ನನ್ನ ಸೊಸೆ ಅಂದ್ರೆ ಜನನಿ ಕಾಲಿನ ಧೂಳಿಗೂ ಸಮ ಅಲ್ಲ ನೀನು. ಜಯ, ಬಿಸಿ ಬಿಸಿ ಕಾಫಿ ಮಾಡ್ಕೊಡೋದಕ್ಕೆ ಹೇಳು. ಎಸ್ ಮ್ಯಾಮ್. ಯಾರಿಗೆ ಹೇಳ್ತೀಯ? ಯಾರಿಗೆ ಹೇಳಿ ಮ್ಯಾಮ್? ಸಾವಿತ್ರಿಗೆ ಹೇಳು. ಸರಿ ಮ್ಯಾಮ್. ಇವತ್ತು ನೀನು ಹತ್ತೂರು ಒಡೆಯ ವೀರಯ್ಯನ ಮಗಳು ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ ಕಣಮ್ಮ. ಭೇಷ್. ಇವತ್ತು ನೀನು ಆ ಪಾರ್ವತಿ ಪರವಾಗಿ ಮಾತಾಡದೆ ಸುಮ್ಮನೆ ಇದೆಯಲ್ಲ, ನನಗಂತೂ ಸಖತ್ ಖುಷಿ ಆಯ್ತು. ಇವತ್ತು ಅಕ್ಕ ನೋಡಿದ್ಯಾ, ನಿನ್ನ ಎಷ್ಟು ಹೊಗಳಿದ್ರು ಅಂತ ಮನಸ್ಸು ತುಂಬಿ ಹೊಗಳಿದ್ರು ಕಣಮ್ಮ. ನಿನ್ ಬಗ್ಗೆ ನನಗೆ ಇವತ್ತು ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ. ಇನ್ಮೇಲೆ ನೀನು ಆ ಪಾರ್ವತಿ ಹತ್ರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು. ಅವಳು ನಿನ್ನನ್ನ ಉಪಯೋಗಿಸ್ಕೊಳ್ಳೋಕೆ ನೀನು ಅವಕಾಶ ಮಾಡ್ಕೊಡ್ಬಾರ್ದು, ಗೊತ್ತಾಯ್ತಾ? ಇನ್ಮೇಲಿಂದ ಈ ಮನೇಲಿ ನಿನ್ನ ಪರವಾಗಿ ಧ್ವನಿ ಎತ್ತೋಳಾಗಿ ನಾನಿರ್ತೀನಿ. ನಾನು ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀನಿ. ಹಾ, ಹಾಗೆ ಇನ್ನೊಂದು ವಿಷಯ ನೆನ್ಪಿಟ್ಕೋ. ಇವತ್ತು ನೀನು ಅಕ್ಕನ ಹತ್ರ ಹೊಗಳಿಸ್ಕೊಂಡ್ಯಲ್ಲ, ಅದೇ ತರ ಪ್ರೀತುನು ಹೊಗಳಿಸ್ಕೊಳ್ಳೋ ಹಾಗೆ ಮಾಡ್ಬೇಕು. ಒಂದ್ ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಾ ಇರು. ಆ ಒಳ್ಳೆ ಅವಕಾಶ ಬಂದ ತಕ್ಷಣನೇ ಇಬ್ರು ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ. ಈಗ ನಿನ್ನಲ್ಲಿರೋ ಈ ಉತ್ಸಾಹ ಹುಲ್ಲಿನ ಬೆಂಕಿ ಆಗ್ಬಾರ್ದು, ಕಲ್ಲಿದ್ದಲ ಕಾವಾಗ್ಬೇಕು. ನೇರವಾಗಿ ಕಾಣಿಸೋ ಮರದಲ್ಲೇ ಅಂಕು ಡೊಂಕಿರೋ ಬೇರ್ಗಳಿರುತ್ತೆ ಅನ್ನೋದನ್ನ ಮರಿಬೇಡಮ್ಮ. ಇನ್ಮೇಲಿಂದ ನಾವಿಬ್ರು ಅರಸನಕೋಟೆ ಸಾಮ್ರಾಜ್ಯದಲ್ಲಿ ಸೂರ್ಯ ಚಂದ್ರನ್ ತರ ಹೊಳಿತಾ ಇರ್ಬೇಕು ಕಣಮ್ಮ. ಒಂದ್ ಸತ್ಯ ಹೇಳ್ತೀನಿ ತಿಳ್ಕೊಳಮ್ಮ ಜನನಿ, ಯಾರಾದ್ರೂ ವ್ಯಕ್ತಿಗಳನ್ನ ಸಾಯಿಸಬಹುದು, ಆದ್ರೆ ವ್ಯಕ್ತಿಗಳ ಯೋಚನೆಗಳನ್ನಲ್ಲ. ಈಗ ನಂದು ನಿಂದು ಒಂದೇ ಗುರಿ, ಒಂದೇ ಯೋಚನೆ, ಅದನ್ನ ಯಾರು ಕೊಲ್ಲಕ್ಕಾಗಲ್ಲ. ಇನ್ಮೇಲೆ ನಮ್ದೇನಿದ್ರು ಗೆಲುವಿನ ಕಡೆ ಗುರಿ. ಇನ್ಮೇಲಿಂದ ನಾನ್ ಹೇಳ್ದಷ್ಟು ನೀನ್ ಮಾಡು, ಮಿಕ್ಕಿದ ದಿನ ದೇವ್ರಿಗೆ ಬಿಡು. ದೇವರ ಪ್ರತಿರೂಪವಾಗಿ ನಾನ್ ಯಾವಾಗ್ಲೂ ನಿನ್ನನ್ನ ಕಾಯ್ತಾ ಇರ್ತೀನಿ, ಸರಿನಾ? ನಿಜವಾದ ಅಕ್ಕ ತಂಗಿರ್ ತರ ಇದ್ದವ್ರನ್ನ ಓರ್ಗಿಸಿ ಅಲ್ಲ. ಅದಕ್ಕೆ ನಿಮಗೆ ಮಾತ್ರ ಅಲ್ಲ, ಆ ಮಾತನ್ನು ಕೇಳಿ ನಮ್ಮ ಮನ್ಸಿಗೂ ಬೇಜಾರಾಗಿದೆ. ಆದ್ರೆ ಮಾಮಗೆ ನಿಮ್ ಬಗ್ಗೆ ತಪ್ಪು ಕಲ್ಪನೆ ಇರೋದ್ರಿಂದ ಬ್ರೋ ನಿಮ್ ಪರವಾಗಿ ಮಾತಾಡಿದ್ರು ಅಂತ ಮಾಮ್ ಆ ಥರ ಮಾತಾಡಿದಾರೆ ಅಷ್ಟೇ. ಮಾಮ್ಗೂ ಆ ಥರ ಮಾತಾಡ್ಬೇಕಂತ ಮನ್ಸಲ್ಲಿರಲ್ಲ. ಈಗ ನೀವು ಈ ವಿಷಯದ ಬಗ್ಗೆ ಮತ್ತೆ ಕೊರಗ್ತಾ ಇದ್ರೆ ಬ್ರೋಗ್ ತುಂಬಾ ಬೇಜಾರಾಗುತ್ತಲ್ವಾ, ಅದಕ್ಕೆ. ಆಯ್ತು, ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾನು ಅದೇ ಗುಂಗಲ್ಲಿದ್ರೆ ತಪ್ಪಾಗತ್ತೆ.
ಆಗಿರೋ ನೋವಿಂದ ನಾನು ಹೊರಗೆ ಬರೋ ಪ್ರಯತ್ನ ಮಾಡ್ತೀನಿ. ಒಂದಂತೂ ಸತ್ಯ, ಅಖಿಲಮ್ಮ ಇನ್ಯಾವತ್ತೂ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳಲ್ಲ. ಅದು ಇವತ್ ನಡೆದ ಘಟನೆಯಿಂದ ಗೊತ್ತಾಯ್ತು. ಅಮ್ಮ ಒಪ್ತೇ ಇದ್ರು ಪರವಾಗಿಲ್ಲ, ಕಡೆವರೆಗೂ ಯಜಮಾನ್ರ ಹೆಂಡತಿಯಾಗೆ ಇದ್ಬಿಡ್ತೀನಿ. ನನಗಷ್ಟೇ ಸಾಕು. ಯಜಮಾನ್ರೆ, ನಾನು ನಮ್ಮ ಮನೆಗೆ ಹೋಗಿ ಬರ್ತೀನಿ. ಯಾಕೆ? ಅಪ್ಪನ ಹತ್ರ ಕ್ಷಮೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಸರಿ ಬಾ, ನಾನು ಬರ್ತೀನಿ. ಬೇಡ ಯಜಮಾನ್ರೆ, ಯೋಚನೆ ಮಾಡಬೇಡಿ. ನಾನು ಯಾವ ಅನಾಹುತನೂ ಮಾಡ್ಕೊಳ್ಳಲ್ಲ. ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಗಿದೆ. ಸರಿ, ಆದ್ರೆ ಈಗಲೇ ಹೋಗ್ಬೇಡ. ಅವ್ರಿವಾಗೇನೋ ಬೇಜಾರಲ್ಲಿರ್ತಾರೆ. ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಹೋಗು. ಒಬ್ರು ಊಟ ಬಿಟ್ಟು ಎದ್ದು ಹೋದ್ರು ಅನ್ನೋ ಕಾರಣಕ್ಕೆ ಎಲ್ರೂ ಊಟ ಬಿಡಬೇಕಾಗಿಲ್ಲ. ಮುಂದುವರಿಸಿ. ಊಟ ಯಾಕೆ ತರಕ್ ಹೋದೆ? ನೀವು ಊಟ ಮಾಡ್ಲಿ ಅಂತ. ನನಗೆ ಬೇಡ. ಏನ್ ಯಜಮಾನ್ರೆ, ಚಿಕ್ಕ ಮಗು ತರ ಹಠ ಮಾಡ್ತಾ ಇದೀರಲ್ಲ. ಕೆಲವೊಂದ್ಸಲ ಚಿಕ್ಕ ಮಗು ಆಗಿದ್ರೇನೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಅಮ್ಮನ ಪ್ರೀತಿ ಯಾವಾಗ್ಲೂ ಹಾಗೆ ಇರ್ತಾ ಇತ್ತು. ಹೋಗ್ಲಿ ಬಿಡಿ ಯಜಮಾನ್ರೆ, ಇರೋ ಪರಿಸ್ಥಿತಿನ ಇದ್ದ ಹಾಗೆ ಒಪ್ಕೊಳ್ಳೋಣ. ಅವ್ರು ಯಾರು ಹೊರಗ್ನೋರಲ್ಲ ಅಲ್ವಾ, ನಮ್ಮೋರೇ ತಾನೆ. ಅಂದ್ರು ಆಡಿದ್ರು ಯಾವುದು ಬದಲಾಗಲ್ಲ. ಆರಾಮಾಗಿರಿ. ನಿನ್ಗೆ ಅವಮಾನ ಆಗೋದನ್ನ ನೋಡ್ಕೊಂಡು ಹೇಗೆ ಆರಾಮಾಗಿರ್ಲಿ ಪಾರು? ಯಜಮಾನ್ರೆ, ನನಗ್ ಬೆಳಗ್ಗೆನೂ ಅವಮಾನ ಆಯ್ತು. ಆಗ ನಾನ್ ಕುಗ್ಗಿದ್ದೆ, ನೀವು ನನ್ಗೆ ಧೈರ್ಯ ಹೇಳಿದ್ರಿ. ಈಗ ಇನ್ನೊಂದ್ಸಲ ಅವಮಾನ ಆಯ್ತು. ಈಗ ನಾನ್ ಧೈರ್ಯವಾಗಿದ್ದೀನಿ, ನೀವು ಕುಗ್ಗಿದ್ದೀರಾ. ಅಷ್ಟಕ್ಕೂ ಅಮ್ಮ ಮಾಡಿದ್ದು ಅವಮಾನ ಅನ್ಕೊಳ್ಳೋದೇ ನಮ್ ತಪ್ಪು. ಅಮ್ಮ ನಾನ್ ಮೊದ್ಲಿದ್ದ ಜಾಗನ ತೋರ್ಸ್ಕೊಟ್ರು. ನಾನು ಅರ್ಥ ಮಾಡ್ಕೊಂಡೆ. ಆದ್ರಿಂದ ನನ್ಗೇನು ಬೇಜಾರಿಲ್ಲ. ಸುಳ್ಳು ಹೇಳ್ಬೇಡ ಪಾರು. ನನಗೆ ಎಷ್ಟು ನೋವಾಗ್ತಾ ಇರ್ಬೇಕಾದ್ರೆ ನಿನಗ್ ನೋವಾಗಿರಲ್ವಾ? ಮಾತಾಡಿ ಮನ್ಸಿಗೆ ನೋವು ಮಾಡ್ಕೊಳ್ಳೋ ಬದಲು ಮೌನವಾಗಿರೋದು ಒಳ್ಳೇದು ಯಜಮಾನ್ರೆ. ನೀವು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಊಟ ತಂದಿದ್ದೀನಿ, ನಾನೇ ನಿಮಗ್ ತಿನ್ನಿಸ್ತೀನಿ. ಯಜಮಾನ್ರೆ, ನನ್ಗೋಸ್ಕರ.
ನನಗೆ ಬೇಡ ಯಜಮಾನ್ರೆ, ಮೊದಲು ನೀವು ಊಟ ಮಾಡಿ. ಆರು, ನೀನು ಹಸ್ಕೊಂಡಿರ್ಬೇಕಾದ್ರೆ ನಾನು ಹೇಗೆ ತಿಂದೆ ಹೇಳು? ತಿಂದರೂ ಅನ್ನ ಜೀರ್ಣ ಆಗಲ್ಲ. ಯಾಕೆಂದ್ರೆ ಆ ಅನ್ನದ ಅಗಳಿಗೂ ಗೊತ್ತು ನನ್ನ ಹೆಂಡತಿ ಊಟ ಮಾಡದಿರೋ ಸತ್ಯ. ಕೊಡಲಿ. ಹೇಳಿ ಸರ್. ಈ ಮನೆ ಕೆಲ್ಸಗಾರ ಲಿಸ್ಟ್ ಅಲ್ಲಿ ಕೊನೆಗೊಂದು ಹೆಸರಿತ್ತಲ್ಲ, ಪಾರ್ವತಿ ಅಂತ. ಆ ಹೆಸರನ್ನ ಅಸನ್ಕೋಟೆ ಫ್ಯಾಮಿಲಿ ಲಿಸ್ಟಿಗೆ ಹಾಕಿ. ಪಾರ್ವತಿ ಕೆಲಸದವಳಲ್ಲ. ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಪಾರ್ವತಿ ಇವಾಗ ನನ್ನ ಹೆಂಡತಿ. ಓ ಸಾರಿ ಸರ್, ಗೊತ್ತಾಗ್ಲಿಲ್ಲ. ನೀವು ಹೇಳ್ದಾಗೆ ಲಿಸ್ಟಿಗೆ ಸೇರಿಸ್ತೀವಿ ಸರ್. ಆಯ್ತು ಸರ್. ಥ್ಯಾಂಕ್ ಯು. ಸರಿ ಸರ್, ಬರ್ತೀವಿ. ಜನನಿಯವರೇ, ಕಾಫಿ ಆಯ್ತಾ? ಓಕೆ, ಸ್ವಾಮಿ ಚಂದ್ರ, ಕೊಡಿ ಕೊಡಿ. ನನ್ನ ಹತ್ರ ಒಂದ್ ಕಪ್ ಇದೆ ತಾನೆ, ಅಲ್ಲಿ ಇಟ್ಬಿಟ್ಟು ಹೋಗು. ಆಹಾ, ಕಾಫಿ ಅಂದ್ರೆ ಹೀಗಿರ್ಬೇಕು, ಬೊಂಬಾಟ್ ಆಗಿದೆ ಅಲ್ಲ ಚಿಕ್ಕಪ್ಪ? ಹೌದು ಪ್ರೀತು, ನಮ್ಮ ಪಾರ್ವತಿ ಭೂಮಿನ ಬೆಳಗೋ ಸೂರ್ಯನ ಹಾಗೆ. ಈ ಭೂಮಿ ಮೇಲೆ ಸೂರ್ಯನ ಬೆಳಕು ಬೀಳೋದು ಹೇಗೆ ಮಿಸ್ ಆಗಲ್ವೋ ಹಾಗೆ ನಮ್ಮ ಪಾರ್ವತಿ ಮಾಡೋ ಕಾಫಿಲಿ ರುಚಿ ಮಿಕ್ಸೇ ಆಗಲ್ಲ. ಹಾ, ನಾನು ಇಷ್ಟಪಟ್ಟ ಕೇಳ್ತಿರೋದು ಕಾಫಿ ಮಾಡ್ಕೊಂಬ ಅಂತ. ಇಲ್ಲ, ಪಾರ್ವತಿ ಅವ್ರ ತರ ಚೆನ್ನಾಗಿ ಕಾಫಿ ಮಾಡೋದನ್ನ ಕಲಿತೆ ಆಮೇಲೆ ನಿನಗೆ ಮಾಡ್ಕೊಡ್ತೀನಿ. ವಾ, ಇದು ನನ್ನ ಹೆಂಡತಿ ಅಂದ್ರೆ ಹಠ ಛಲ ಅಂದ್ರೆ ಹೀಗಿರ್ಬೇಕು. ಒಂದು ಕಾಫಿ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ಅಂದ್ರೆ ಈ ವಿಷಯನ ನೀನು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ಯಾ ಅಂತ ಅರ್ಥ ಆಗುತ್ತೆ. ಜೀವನದಲ್ಲಿ ಕೆಲವು ವಿಷಯಗಳು ಸಿಲ್ಲಿ ಅನ್ಸ್ಬೋದು, ಆದ್ರೆ ಮುಂದೆ ಅದೇ ಸೀರಿಯಸ್ ಆಗುತ್ತೆ. ಇವತ್ ನಿನಗಿದು ಬರೀ ಕಾಫಿ ವಿಷಯ ಮಾತ್ರ ಅನ್ಸುತ್ತೆ, ಆದ್ರೆ ನನಗೆ ಇದು ನನ್ನ ಗೌರವದ ಪ್ರಶ್ನೆ. ಏನೋಪ್ಪ, ಒಂದೊಂದ್ಸಲ ಹೆಂಡತಿ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಯಾವ್ದಕ್ಕೆ ಸೀರಿಯಸ್ ಆಗ್ತೀರಾ, ಯಾವ್ದು ಕಾಮಿಡಿ ಮಾಡ್ತೀರಾ ಗೊತ್ತೇ ಆಗಲ್ಲ. ಇರ್ಲಿ, ಎನಿವೆ ಅದಕ್ಕೆ ತರ ಒಳ್ಳೆ ಗೈಡ್ ನಿಂಗೆ ಸಿಗಲ್ಲ. ಅವರೇ ನಿಂಗೆ ಕಾಫಿ ಮಾಡೋದು ಹೇಳ್ಕೊಡೋದಕ್ಕೆ ಬೆಸ್ಟ್ ಪರ್ಸನ್.
ಕಲಿಯೋದ್ ಕಲಿತ್ಯಾ ಬರೀ ಕಾಫಿ ಮಾಡೋದ್ ಮಾತ್ರ ಕಲಿತ್ಯಾ ಅಡಿಗೆ ಮಾಡೋದು ಕಲಿ. ಆಗ ಅಕ್ಕ ತಂಗಿ ಇಬ್ರು ಸೇರಿ ಸೂಪರ್ ಆಗಿ ಅಡಿಗೆ ಮಾಡ್ಬೋದು. ನಾನ್ ಮಾಡಿದ್ದು ಅವ್ರು ಮಾಡಿದ್ದು ಅಂತ ಕಾಂಪಿಟೇಷನ್ ಇರಲ್ಲ. ಏನಂತ್ಯಾ? ಹುಡುಗಿರು ಯಾವ್ದೊಂದು ಸೀರಿಯಸ್ ತಗೊಂತಾರೆ, ಯಾವ್ದೊಂದು ಕಾಮಿಡಿ ತಗೊಂತಾರೆ, ಒಂದು ಗೊತ್ತಾಗಲ್ಲ. ಏನಿವೆ ಅದಕ್ಕೆ ತರ ಒಳ್ಳೆ ಗೈಡ್ ನಿಮ್ಗೆ ಸಿಗಲ್ಲ. ಅವರೇ ನಿಂಗೆ ಕಾಫಿ ಮಾಡೋದು ಹೇಳ್ಕೊಡೋದಕ್ಕೆ ಬೆಸ್ಟ್ ಪರ್ಸನ್. ಕಲಿಯೋದು ಕಲಿತ್ಯಾ ಬರೀ ಕಾಫಿ ಮಾಡೋದು ಮಾತ್ರ ಕಲಿತ್ಯಾ ಅಡಿಗೆ ಮಾಡೋದು ಕಲಿ. ಯಾಕೋ ತಲೆ ನೋವ್ತಿದೆ. ಹೌದಾ? ಹಾಗಾದ್ರೆ ಮೊದ್ಲು ಕಾಫಿ ಕುಡೀರಿ. ಕಾಫಿ ಕುಡಿದ್ರೆ ತಲೆನೋವು ಹೋಗೋದಾಗಿದ್ರೆ ಯಾರು ಮಾತ್ರನೇ ತಗೊಳ್ತಾ ಇರ್ಲಿಲ್ಲ, ಎಲ್ರು ಕಾಫಿನೇ ಕುಡಿತಾ ಇದ್ರು ತಾನೆ. ಹಾಗಲ್ಲ ನಾನು ಹೇಳಿದ್ದು. ಕಾಫಿ ಕುಡಿದ್ರೆ ತಲೆನೋವು ಕಮ್ಮಿ ಆಗುತ್ತೆ, ಮನ್ಸಿಗೂ ಸಮಾಧಾನ ಸಿಗುತ್ತೆ. ತಗೊಳ್ಳಿ. ಓ ಹೌದಾ? ಕಾಫಿ ಕುಡಿದ್ರೆ ಮನ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋದನ್ನ ನಿಮ್ ಬಾಯಲ್ಲೇ ಕೇಳ್ತಾ ಇರೋದು. ಅದೆಲ್ಲ ಒಂದ್ ನೆಪ ಅಷ್ಟೆ. ಸರಿ ಬನ್ನಿ, ನಾನೇ ತಲೆ ಹೊತ್ಕೊಡ್ತೀನಿ. ಬೇಡ, ನನ್ ಯೋಗಕ್ಷೇಮನ ವಿಚಾರಿಸ್ಕೊಳ್ಳೋದಕ್ಕೆ ನನ್ ಗಂಡ ಇದ್ದಾರೆ, ನೀವ್ ತಲೆ ಕೆಡಿಸ್ಕೋಬೇಡಿ. ಇದು ಇದು ನಮ್ ಜನನಿ ಅಂದ್ರೆ. ಇವತ್ತು ನಿನ್ನ ನಿಜವಾದ ಶಕ್ತಿನ ಅನಾವರಣಗೊಳಿಸ್ತೆ ಕಣಮ್ಮ. ಕರೆಕ್ಟಾಗಿ ಕೌಂಟರ್ ಕೊಟ್ಟೆ ಅವಳಿಗೆ ನೀನಿವತ್ತು. ಇಷ್ಟು ದಿನ ನಿನ್ನ ಬೆದರು ಬೊಂಬೆ ಮಾಡ್ಕೊಂಡು ಆಟ ಆಡಿಸ್ತಿದ್ಲು, ಅಂಥವಳನ್ನ ಇವತ್ತು ಹೆದರ್ಕೊಳ್ಳೋ ಗೊಂಬೆ ತರ ಮಾಡ್ಬಿಟ್ಟೆ ನೀನು. ಸೂಪರ್. ನಮ್ ಪ್ರೀತು ಮಾತಾಡಿದ್ ನೋಡಿ ನಾನೇ ಸ್ಟನ್ ಆಗ್ಬಿಟ್ಟೆ. ಅವನಲ್ಲೂ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ಇವತ್ತು ನನಗೆ ಗೊತ್ತಾಗಿದ್ದು. ಹೌದಾ ಚಿಕ್ಕಮಾವ? ಪ್ರೀತು ಅಷ್ಟ್ ಚೆನ್ನಾಗಿ ಮಾತಾಡದ್ನ? ಇನ್ವೆಸ್ಟರ್ಸ್ ಏನಂದ್ರು? ಪ್ರೀತು ಮಾತಾಡಿ ಇಂಪ್ರೆಸ್ ಆಗಿ ಬಿಸ್ನೆಸ್ ಕಂಟಿನ್ಯೂ ಮಾಡಕ್ ಒಪ್ಕೊಂಡ್ರು ಕಣಮ್ಮ. ಯಾವಾಗ್ಲೂ ಅಷ್ಟೇ ಪ್ರೀತು, ಒಬ್ರ ಮೇಲೇನೆ ಡಿಪೆಂಡ್ ಆಗಿರ್ಬಾರ್ದು. ಕೆಲ್ಸನ ಹಂಚಿ ಮಾಡಿದ್ರೇನೆ ಚಂದ. ಜವಾಬ್ದಾರಿಯುತವಾದ ಕೆಲಸನ ಕೊಟ್ರೆ ಸಮರ್ಥವಾಗಿ ನಿಭಾಯಿಸ್ತೀಯ ಅಂತ ಗೊತ್ತಾಯ್ತು. ಇಷ್ಟು ದಿನಗಳ ಮೇಲಾದ್ರೂ ನೀನ್ ರೆಡಿ ಆದಿಯಲ್ಲ, ನನಗದೇ ಸಂತೋಷ. ವೆರಿ ಗುಡ್, ಕೀಪ್ ಇಟ್ ಅಪ್. ಗುಡ್ ಜಾಬ್ ಪ್ರೀತು. ಥ್ಯಾಂಕ್ಸ್ ಬ್ರೋ. ಕಂಗ್ರಾಚುಲೇಷನ್ಸ್ ಪ್ರೀತು. ಏನಾದ್ರು ಗುಡ್ ನ್ಯೂಸಾ? ಪ್ರೀತು, ನಾನು ವಿಶ್ ಮಾಡಿದ್ದು ಇವತ್ತು ನೀನು ಸಿಇಒ ಪೋಸ್ಟ್ ಕೂತು ಮೀಟಿಂಗ್ ಮಾಡಿ ಬಂದಿಯಲ್ಲ, ಆ ಖುಷಿಗೆ. ಓ ಅದಕ್ಕ ಯೂಶಲಿ ಗಂಡ ಆಗಿರೋದಕ್ಕಿಂತ ಬೆಟರ್ ಆಗಿ ಏನಾದ್ರು ಕೆಲಸ ಮಾಡಿದ್ರೆ ಹೆಂಡತಿಗೆ ಸಂತೋಷ ಆಗುತ್ತೆ. ನನಗೂ ಸಂತೋಷ ಆಗಿರೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ, ಆದ್ರೆ ನನಗೆ ಸಂತೋಷ ಆಗ್ತಿಲ್ಲ. ಯಾಕೆ ಪ್ರೀತು ಹೀಗೆ ಹೇಳ್ತಿದ್ಯಾ? ಇವತ್ತು ನೀನು ಯಾವ ಪೋಸ್ಟ್ ಅಲ್ಲಿ ಯಾವ ಪೊಸಿಷನ್ ಅಲ್ಲಿ ಕೂತಿದ್ದೆ ಅಂತ ಇಮ್ಯಾಜಿನ್ ಮಾಡ್ಕೋ. ಇನ್ ಮುಂದೆ ನಿನ್ ಲೆವೆಲ್ಲೇ ಬೇರೆ ಪ್ರೀತು, ಅದನ್ನ ನೋಡಿ ನಾನು ಖುಷಿ ಪಡ್ಬೇಕು. ಹೋಯ್ ಅಷ್ಟೊಂದು ಕನ್ಸ್ ಕಾಣ್ಬೇಡ. ಆಕ್ಚುಲಿ ಇವತ್ತಿನ ಮೀಟಿಂಗ್ ನನಗೆ ಖುಷಿನೇ ಕೊಡ್ಲಿಲ್ಲ, ಒಂಥರ ಹಿಂಸೆ ಆಗ್ತಿದ್ದು ಗೊತ್ತಾ.
ಇಷ್ಟು ದಿನ ಜವಾಬ್ದಾರಿ ಇಲ್ದಿದ್ದವನು ಇವಾಗ ಜವಾಬ್ದಾರಿ ತಗೊಂಡಿದ್ದಾನೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಪಾರ್ವತಿ ಅವರೇ, ಸ್ವೀಟ್ಸ್ ತಗೊಳ್ಳಿ. ಸಿಹಿನಾ? ಯಾವ ಖುಷಿಗೆ? ಇಂಥದ್ದೇ ಖುಷಿ ಅಂತ ಏನೂ ಇಲ್ಲ, ಮನ್ಸಿಗೆ ತುಂಬಾ ನೆಮ್ಮದಿ ಆಗ್ತಿದೆ, ಅದಕ್ಕೆ ಸ್ವೀಟ್ಸ್ ತರ್ಸೋಣ ಅನ್ಸ್ತು. ನಿಮ್ಗೆ ಪಾಯಸ ಮಾಡೋದಕ್ಕೆ ಹೇಳಿ ಆಮೇಲೆ ಆ ಪಾಯಸನ ನಿಮ್ಗೆ ಕೊಟ್ರೆ ಏನ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನೇ ಹೊರಗಡೆಯಿಂದ ಸ್ವೀಟ್ಸ್ ತರಿಸ್ದೆ. ಎಲ್ಲಿ ಆನಿ? ಏನಮ್ಮ ಜಾನಿ, ನಿಮ್ ಅಕ್ಕಂಗ್ ಸ್ವೀಟ್ ತಿನ್ನಿಸ್ತಾ ಇದೆಯಾ? ಏನ್ ಸಮಾಚಾರ? ಏನಿಲ್ಲ ಭಾವ, ಮನ್ಸಿಗೆ ಯಾಕೋ ಖುಷಿ ಆಗ್ತಿತ್ತು, ಅದಕ್ಕೆ ಸ್ವೀಟ್ ತರಿಸ್ದೆ. ನೀವು ತಗೊಳ್ಳಿ. ಜರ್ನಿ, ಬೆಳಿಗ್ಗೆ ಪಾರು ಹತ್ರ ನನ್ನ ನೋಡ್ಕೊಳ್ಳೋದಕ್ಕೆ ನನ್ ಗಂಡ ಇದ್ದಾನೆ, ನನಗ್ ಬೇರೆ ಯಾರ ಅವಶ್ಯಕತೆನೂ ಇಲ್ಲ ಅಂತ ಹೇಳ್ದಿಯಂತೆ, ನಿಜಾನ? ನಿಜ. ಅದನ್ನೇ ಬೆಳಗ್ಗೆಯಿಂದ ಮನಸ್ಸಿಗೆ ಹಚ್ಕೊಂಡು ಕೊರಗ್ತಾ ಇದ್ದು. ನೋಡ್ದ ಪಾರು, ನಾನು ಹೇಳಿರ್ಲಿಲ್ವಾ ಏನೋ ತಲೆನೋವಲ್ಲಿ ಒಂದೆರಡು ಮಾತಾಡಿರ್ತಾಳೆ ಅಂತ. ನೋಡು, ಇವಾಗ ಅವಳೆ ಸ್ವೀಟ್ಸ್ ತಗೊಂಡ್ ಬಂದಿದ್ದಾಳೆ. ನಾನು ಹೇಳಿದ್ ನಿಜ ಆಯ್ತು ತಾನೆ? ಹೌದು ಯಜಮಾನ್ರೆ, ಪಾಪ ಆ ಸಮಯದಲ್ಲಿ ಹಾಗೆ ಮಾತಾಡಿದಾರಷ್ಟೇ. ಆದ್ರೆ ಈಗ ನೋಡಿ, ಅವರೇ ಬಂದು ಸಿಹಿ ತಿನ್ನಿಸ್ತಾ ಇದಾರೆ. ಅದ್ರಲ್ಲೇ ಗೊತ್ತಾಗತ್ತೆ ಇವ್ರ ಮನ್ಸು ಎಷ್ಟು ಒಳ್ಳೇದು ಅಂತ. ಸರಿ ಪಾರ್ವತಿ ಅವರೇ, ಪ್ರೀತಿಗೂ ಸ್ವೀಟ್ ಕೊಡ್ಬೇಕು, ನಾನು ಬರ್ತೀನಿ. ನೋಡ್ದ ನಿನ್ ತಂಗಿನ? ಯಾವ್ದೋ ಮೂಡಲ್ ಒಂದ್ ಮಾತು ಹೇಳಿರ್ತಾಳೆ, ಉದ್ದೇಶಪೂರ್ವಕವಾಗಿ ಏನ್ ಹೇಳಿರಲ್ಲ. ಎಷ್ಟೇ ಆದ್ರೂ ನನ್ ತಂಗಿ ಅಲ್ವಾ? ತಗಳಪ್ಪ, ಆಗ್ಲೇ ನನ್ ತಂಗಿ ಹಾಗಲ್ಲು ಹೀಗಲ್ಲು ಅಂತ ಹೇಳ್ತಾ ಇದ್ದೆ, ಈಗ ಸಡನ್ ಆಗಿ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ಯಾ? ಎಷ್ಟೇ ಆದ್ರೂ ನಿನ್ ತಂಗಿ ಅಲ್ವಾ, ಎಲ್ಲಿ ಬಿಟ್ಕೊಡ್ತೀಯ? ನೀವ್ ಹೇಳ್ತಾರ ಸರಿ ಸಾವಿತ್ರಮ್ಮ, ಆಗಿರೋ ಘಟನೆಗಳನ್ನ ನೆನೆಸ್ಕೊಂಡ್ರೆ ಅವ್ರಿಗೆ ಈ ಕರಿಮಣಿ ಸರ್ನ ಕಟ್ಕೊಳ್ದೇ ಇರೋದಕ್ಕೆ ಯಾವ ಅರ್ಥನೂ ಇಲ್ಲ. ಕೊಡಿಲಿ. ನಾನು ಇವಾಗ್ಲೇ ಹೋಗಿ ಇದನ್ನ ಪಾರ್ವತಿ ಕುತ್ತಿಗೆ ಕಟ್ತೀನಿ. ಒಂದ್ ವೇಳೆ ಅವಳು ಬೇಡ ಅಂತ ಹಠ ಹಿಡಿದ್ರೆ? ಅರ್ಥ ಮಾಡಿಸ್ತೀನಿ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ? ನೀವ್ ಹೇಳ್ದಾಗೆ ಬಲವಂತವಾಗಿ ಕಟ್ತೀನಿ. ಹೇಗಾದ್ರೂ ಮಾಡಿ ಕಟ್ಟಿ ದೊಡ್ಡ ಯಜಮಾನ್ರೆ, ಅವಳಿಗೆ ಒಳ್ಳೇದಾಗ್ಬೇಕು ಅಂತ ಅಷ್ಟೇ ನಾನು ಬಯಸೋದು. ಇದೇ ವಿಷಯನ ನಾನು ಹೇಳಕ್ ಹೋದ್ರೆ ನನಗೆ ಮನವರಿಕೆ ಮಾಡ್ಬಿಡ್ತಾಳೆ. ಆದ್ರೆ ನೀವು ಮನ್ಸು ಮಾಡಿದ್ರೆ ಖಂಡಿತ ಕಟ್ಬೋದು. ಸೊಸೆ ಬಗ್ಗೆ ನಮ್ಮಮ್ಮ ಯೋಚನೆ ಮಾಡ್ಬೇಕಾಗಿರೋದನ್ನ ತಾಯಿ ಸ್ಥಾನದಲ್ಲಿ ನಿಂತು ನೀವ್ ಯೋಚನೆ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸಾವಿತ್ರಮ್ಮ. ನನಗ್ ಪಾರು ಬೇರೆ ಇಲ್ಲ, ನೀವು ಬೇರೆ ಇಲ್ಲ ದೊಡ್ಡ ಯಜಮಾನ್ರೆ. ಚಿಕ್ಕ ವಯಸ್ಸಿಂದ ನಿಮ್ಮನ್ನ ಎತ್ತಾಡ್ಸಿದೀನಿ, ನೀವು ನನ್ನ ಮಗನೇ ಅಲ್ವೇ? ನಿಮ್ ಯೋಚನೆ ಅಮ್ಮಂಗ್ ಬಂದಿದ್ರೆ ಇಷ್ಟೊತ್ತಿಗೆ ಅರಸನ್ ಕೋಟೆ ನಂದ ಗೋಕುಲ ಆಗಿರ್ತಾ ಇತ್ತು. ಬೇಡ ಯಜಮಾನ್ರೆ, ಅಮ್ಮ ನನ್ನನ್ನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋವರೆಗೂ ಇದ್ ಬೇಡ ಅಂತ ನಾನು ಅವತ್ತೇ ಹೇಳಿದ್ದೆ ತಾನೆ. ಒಂದ್ ವೇಳೆ ಅಮ್ಮ ಒಪ್ಕೊಳ್ಳೇ ಇಲ್ಲ ಅಂದ್ರೆ? ಹಾಗಲ್ಲ ಯಜಮಾನ್ರೆ. ಯಾರು ವಾದ ಬೇಡ, ನನಗೋಸ್ಕರ ಕಟ್ಟಿಸ್ಕೊ ಪ್ಲೀಸ್. ಒಂದೇ ಹುಡುಗಿಗ ಅದೆಷ್ಟು ಸಲ ತಾಳಿ ಕಟ್ಟಿಯಪ್ಪ. ಮಾಡಕ್ ಕೆಲ್ಸ ಇಲ್ದೇ ಇರೋರು ಮಕ್ಳ ಆಟ ಆಡಿದ್ರಂತೆ, ಹಂಗಾಯ್ತು ಇವ್ರ ಕಥೆ. ಹೊಟ್ಟೆಗೆ ಏನಾದ್ರೂ ತಿನ್ನೋಣ ಅಂತ ಬಂದೆ, ಈ ಚೈಲ್ಡ್ಗಳ ಸೀನ್ ನೋಡಿ ಹೊಟ್ಟೆ ತುಂಬೋಯ್ತು. ಎಲ್ಲಿ ಹೊರಟೋದ್ಲು ಇವಳು? ಇವಳು ಹೋಗಿದ್ರಿಂದ ನಮ್ಗೇನು ಲಾಸ್ ಆಗಲ್ಲ, ಆದ್ರೆ ಅವಳು ಅಲ್ಲೇ ಇದ್ದಿದ್ರೆ ಅಖಿಲಾಂಡೇಶ್ವರಿ ಬಂದು ಅವಳಿಗೇನಾರು ಗೊತ್ತಾಗ್ತಲ್ಲ. ಈಗ ನಾವೇನು ಕಳ್ಕೊಳ್ಳಲ್ಲ ದತ್ತಿ, ಆದ್ರೆ ನಾಳೆ ಏನಾರು ಮಿಸ್ ಆಗ್ಬಿಟ್ರೆ
ಅಂದ್ರೆ ಅರ್ಸನ್ ಕೋಟೆಯಲ್ಲಿ ನಡೆಯೋ ಪ್ರತಿ ವಿಷಯನೂ ತಿಳ್ಕೊಳ್ಳೋದಕ್ಕೆ ಅಂತಾನೆ ದಾಮಿನಿ ಕೋಳಲ್ಲಿ ಕ್ಯಾಮ್ರಾ ಇರೋ ತಾಯ್ತಾನ ಕೊಟ್ಟಿರೋದು. ಇವತ್ತಲ್ಲಿ ನಡೀತಿರೋದು ನಮ್ಗೆ ಇಂಪಾರ್ಟೆಂಟ್ ಇಲ್ಲದೆ ಇರ್ಬೋದು, ಆದ್ರೆ ನಾಳೆ ಏನಾದ್ರು ಇಂಪಾರ್ಟೆಂಟ್ ವಿಷಯ ನಡೆದು ದಾಮಿನಿ ಅಲ್ಲಿಂದ ಇವತ್ತಿನ ತರನೇ ಹೊರಟೋದ್ರೆ ಆಮೇಲೆ ನಮ್ಗೆ ಬೇರೆ ದಾರಿ ಏನಿದೆ? ಕರೆಕ್ಟ್, ನೀನ್ ಹೇಳೋದು ನಿಜ. ಬೇರೆ ದಾರಿ ಏನಿದೆ? ಇದೆ. ಅರ್ಸನ್ ಕೋಟೆ ಮೂಲೆ ಮೂಲೆಲು ಏನೇ ವಿಷಯ ನಡೆದ್ರು ಅದೆಲ್ಲ ನಮಗ್ ಗೊತ್ತಾಗ್ಲೇಬೇಕು. ಆ ತರ ಒಂದು ಪ್ಲಾನ್ ಹೊಳ್ದಿದೆ, ಅದನ್ನ ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರ್ತೀನಿ. ಗುಡ್. ಹೇಗೆ? ಕಾರ್ಟೂನ್ ದಾಮಿನಿನ ಕರೆಸಿ ಅವಳಿಗೆ ಡೀಲ್ ಕೊಡ್ತೀನಿ. ಹೌದು ಮಾಮ್. ಏನು? ರೀಸೆಂಟ್ಲಿ ಗೂಗಲ್ ಮಾಡ್ಬೇಕಾದ್ರೆ ಒಂದು ಸೊಪ್ಪಿನ ಬಗ್ಗೆ ಗೊತ್ತಾಯ್ತು. ಆ ಸೊಪ್ಪಿನ ಹೆಸರು ಧನ್ವಂತರಿ ಸೊಪ್ಪು ಅಂತ. ಆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತೆ, ಅಲ್ಲದೆ ಎಷ್ಟೋ ಕಾಯಿಲೆಗಳನ್ನ ನಿವಾರಣೆ ಮಾಡುವಂತ ಶಕ್ತಿನೂ ಸೊಪ್ಪಿಗಿದೆ ಅಂತೆ. ಒಂದೇ ಸೊಪ್ಪಲ್ಲಿ ಇಷ್ಟೊಂದು ಶಕ್ತಿ ಹೇಗಿರ್ಬೋದು ಅಂತ ನನಗೂ ಡೌಟ್ ಆಯ್ತು. ಅದಕ್ಕೆ ನಾನು ನನ್ನ ಪರಿಚಯದ ಒಂದು ಡಾಕ್ಟರ್ ಹತ್ರ ಈ ವಿಷಯದ ಬಗ್ಗೆ ಕೇಳಿದಾಗ ನಿಜ ಅಂದ್ರು. ಅವ್ರ ಹತ್ರ ಬರ್ತಿರೋ ಎಷ್ಟೋ ಪೇಷಂಟ್ಸ್ಗೆ ಈ ಸೊಪ್ಪಿನ ರೆಫರೆನ್ಸ್ ಕೊಡ್ತಾರಂತೆ. ಅದಕ್ಕೆ ನಾವ್ಯಾಕೆ ಈ ಸೊಪ್ಪಿಂದ ಒಂದು ಹೆಲ್ತ್ ಡ್ರಿಂಕ್ ನ ತಯಾರು ಮಾಡಿ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡಬಾರ್ದು? ನಿನ್ನ ಹತ್ರ ಇಷ್ಟೊಳ್ಳೆ ಐಡಿಯಾ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಗುಡ್ ಐಡಿಯಾ, ಫ್ಯಾಂಟಾಸ್ಟಿಕ್. ಹಾಗಾದ್ರೆ ಇದನ್ನೇ ಫೈನಲ್ ಮಾಡೋಣ ಅಲ್ಲ ಮೋಹನ್? ಹೌದು ಅದ್ಗೆ, ಐಡಿಯಾ ಅಂತೂ ತುಂಬಾನೇ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಆಗಿರೋದ್ರಿಂದ ಈ ಐಡಿಯಾ ವರ್ಕೌಟ್ ಆಗತ್ತೆ. ಅಯ್ಯೋ, ನಾನು ಯಾರ ಹತ್ರನೂ ಹೇಳಲ್ಲಪ್ಪ. ಈ ದಾಮಿನಿ ಒಂದ್ಸಲ ಮಾತ್ಕೊಟ್ರೆ ಮುಗೀತು. ಹಾಗಾದ್ರೆ ಈ ಅಗ್ರಿಮೆಂಟ್ಗೆ ಸೈನ್ ಮಾಡಿ. ಅಗ್ರಿಮೆಂಟಾ? ಯಾಕೆ? ವ್ಯವಹಾರ ಅಲ್ವಾ ಮೇಡಮ್? ಅಯ್ಯೋ, ಎಲ್ಲ ಇಂಗ್ಲಿಷ್ ಅಲ್ಲೇ ಇದೆ, ನನಗೆ ಓದಕ್ ಬೇರೆ ಬರಲ್ವಲ್ಲ. ನಾವ್ ಯಾಕೆ ಸುಳ್ಳು ಹೇಳಿ ಅಗ್ರಿಮೆಂಟ್ ಹಾಕ್ಸ್ಕೊಳ್ಳೋಣ ಮೇಡಮ್. ನಮ್ಗೆ ಇಲ್ಲ ಅಂದ್ರೆ ವ್ಯವಹಾರನೇ ಬೇಡ ಬಿಡಿ. ಪರವಾಗಿಲ್ಲ ಬಿಡಿ, ತಿನ್ನೋ ಬಾಯಿಗೆ ಯಾಕೆ ಮಣ್ಣು ಹಾಕೊಳ್ಳೋದು. ದಾಮಿನಿ ಆ ರಸನ ಕೋಟೆ. ತಗೊಳ್ಳಿ. ಥ್ಯಾಂಕ್ಸ್ ಮೇಡಮ್. ನಿಮ್ಗೆ ಖುಷಿ ಆಗ್ಲಿ ದುಃಖ ಆಗ್ಲಿ, ನೀವ್ ಎಲ್ಲದನ್ನು ಈ ಪೆನ್ ಮೂಲಕ ಹೇಳ್ಕೋಬಹುದು. ಆ ಆಪ್ಷನ್ ನಾವು ನಿಮಗೆ ಕೊಟ್ಟಿದೀವಿ. ಆಯ್ತಾಯ್ತಾಯ್ತು. ನಿಮ್ ನಂಬರ್ ಕೊಡಿ ಮೇಡಮ್. ಹಾ, ಇದಕ್ಕೆಲ್ಲ ಮುಖ್ಯವಾದ ಕಾರಣ ನಮ್ ಪ್ರೀತಿ. ಈಗ ನಮ್ಮ ಮುಂದೆ ಇರೋಂಥ ದೊಡ್ಡ ಸವಾಲು ಅಂತಂದ್ರೆ ಅವರನ್ನ ಇಂಪ್ರೆಸ್ ಮಾಡೋ ಥರ ಎಷ್ಟು ಚೆನ್ನಾಗಿ ನಾವಿದನ್ನ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು. ಅದರಲ್ಲಿ ನಾವು ಸಕ್ಸಸ್ ಆದ್ರೆ ಇನ್ನೊಂದು ಬಿಗ್ಗೆಸ್ಟ್ ಕಂಪನಿಯ ಜೊತೆಯಲ್ಲಿ ನಮ್ಮ ಕಂಪನಿ ಟೈ ಅಪ್ ಆಗುತ್ತೆ. ಅದಕ್ಕೆ ಹೊಸ ಇನ್ವೆಸ್ಟರ್ಸ್ ಜೊತೆನಲ್ಲಿ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಮೀಟಿಂಗ್ ಅನ್ನ ಫಿಕ್ಸ್ ಮಾಡಿದ್ದೀನಿ. ಒಟ್ನಲ್ಲಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಕಾನ್ಫಿಡೆಂಟ್ ಆಗಿ ಅವ್ರ ಹತ್ರ ಮಾತಾಡಬೇಕು. ಹಾಗೇನಾದ್ರೂ ಆದ್ರೆ ಇದುವರೆಗೂ ಆಗಿರುವಂಥ ಲಾಸ್, ಬ್ಯಾಕ್ಲಾಗ್ ಎಲ್ಲ ಕವರ್ ಆಗುತ್ತೆ.
ವಾವ್, ಸೂಪರ್ ಡೀಲ್ ಅಕ್ಕ. ಅವ್ರಿಗೆ ಪ್ರೆಸೆಂಟೇಶನ್ ಯಾರು ಕೊಡ್ತಾರೆ? ಆ ದಿನ ಪ್ರೀತುನಾ? ಅದಕ್ಕೆ ನೀವು ಹೇಳಿದಾಗೆ ಈ ತುಂಬಾ ದೊಡ್ಡ ಡೀಲು. ಪ್ರೆಸೆಂಟೇಶನ್ ಕೊಡೋದ್ರಲ್ಲಿ ನಮ್ಮ ಆದಿ ಎತ್ತಿದ ಕೈ. ಆಗಬಹುದು. ಆದ್ರೆ ನಾಳೆ ಮೀಟಿಂಗಿಗೆ ನೀನು ಹೋಗ್ಬೇಕು ಪ್ರೀತು. ಶ್ಯೂರ್ ಮಾಮ್. ಎಲ್ರೂ ಆದಷ್ಟು ಬೇಗನೆ ಹೊರಡಿ. ಕಳೆದ ಬಾರಿಯ ಹಾಗೆ ಲೇಟ್ ಆಗ್ಬಾರ್ದು. ಇನ್ನು ನಾನು ಸಭ್ಯಸ್ಥಂತರ ಕೂತ್ರೆ ಆಗಲ್ಲ. ನೀನ್ ಕೂಡ ತಾಳ್ಮೆ ಕಳ್ಕೊಳ್ತಾ ಇದೀಯ. ಈಗ ನಾಳೆ ಮೀಟಿಂಗ್ ಆಗುತ್ತಾ ಆಗಲ್ವಾ? ಆಗಲ್ಲ. ಪಾರ್ವತಿನ ಮೋಸದಿಂದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯೂಸ್ ಮಾಡ್ಕೊಂಡಿರೋನ್ನ ಪತ್ತೆ ಹಚ್ಚಬೇಕು ಅಂತ ನಾಳೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಆದರೆ ಅಮ್ಮ ನಾಳೆ ಪ್ರಿನ್ಸ್ ಅಂಡ್ ಡಾಟರ್ಸ್ ಕಂಪನಿಯ ಜೊತೆ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ. ಅದು ಅಲ್ಲದೆ ನಾನೇ ಪ್ರೆಸೆಂಟೇಷನ್ ಕೊಡಬೇಕು ಅಂತಲೂ ಹೇಳಿದ್ದಾರೆ. ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೆ ಎರಡು ಈಕ್ವಲಿ ಇಂಪಾರ್ಟೆಂಟ್. ನನಗನ್ಸೋ ಪ್ರಕಾರ ನೀವು ಮೀಟಿಂಗಿಗೆ ಹೋಗೋದೇ ಒಳ್ಳೇದು ಅನ್ಸುತ್ತೆ. ನನಗೆ ಮೋಸ ಮಾಡಿದವ್ರನ್ನ ಆಮೇಲೆ ಬೇಕಾದ್ರೆ ಕಂಡು ಹಿಡಿಬೋದು. ಅಷ್ಟಕ್ಕೂ ಇವಾಗ ಹೋಗಿರೋ ಮರ್ಯಾದೆ ವಾಪಸ್ ಬರುತ್ತಾ? ಇಲ್ಲ ಮೋಸ ಮಾಡಿದವ್ರು ಸಿಕ್ಕಾಕೋತಾರೆ ಅನ್ನೋ ಗ್ಯಾರಂಟಿನಾದ್ರೂ ಇದೆಯಾ? ಇಲ್ಲ ಅಲ್ವಾ? ಈಗಾಗಲೇ ಒಂದ್ಸಲ ಮೀಟಿಂಗ್ ತಪ್ಪಿಸ್ಕೊಂಡು ಅಮ್ಮನ ಮನಸ್ಸಿಗೆ ಬೇಜಾರಾಗಿದೆ. ಮತ್ತೆ ಆ ತಪ್ಪು ಮಾಡೋದು ಬೇಡ. ಅಲ್ವಾ ಚಿಕ್ಕ ಮಾವ? ಹೌದಮ್ಮ, ನೀನ್ ಹೇಳೋದ್ರಲ್ಲೂ ಲಾಜಿಕ್ ಇದೆ. ಏನ್ ಮಾಡ್ತೀಯ? ಆದಿತ್ಯನ ಚಕ್ರವ್ಯೂಹದಲ್ಲಿ ಕಟ್ ಹಾಕ್ತೀನಿ. ಈ ರಾಣ ಕಟ್ಟೋ ಚಕ್ರವ್ಯೂಹನ ಭೇದಿಸೋದಕ್ಕೆ ಅವನು ಅರ್ಜುನ ಆಗೋದಕ್ಕಾಗಲ್ಲ. ನಾನ್ ಹಾಕೋ ವ್ಯೂಹದಲ್ಲಿ ಅವನನ್ನ ಅಭಿಮನ್ಯು ತರ ಒದ್ದಾಡೋ ಹಾಗೆ ಮಾಡ್ತೀನಿ. ಆಗ ಅವನು ಮೀಟಿಂಗ್ ಅಟೆಂಡ್ ಮಾಡೋದಕ್ಕಾಗೋದೇ ಇಲ್ಲ. ಆಗ ಅಖಿಲ ಪ್ರೀತಮ್ನ ಅಟೆಂಡ್ ಮಾಡು ಅಂದ್ರೆ? ಒಂದು ಸಲ ಗೆದ್ದ ಮಾತ್ರಕ್ಕೆ ಪದೇ ಪದೇ ಗೆಲ್ತಾನೆ ಅನ್ನೋದಕ್ಕಾಗಲ್ಲ. ಆದಿತ್ಯಂಗಿರೋ ಟ್ಯಾಲೆಂಟ್, ತಾಳ್ಮೆ ಅವನ ತಮ್ಮಂಗಿಲ್ಲ. ಸೊ ನಾಳೆ ಅವನು ಮೀಟಿಂಗ್ ನ ಸಕ್ಸಸ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ನನಗಿಲ್ಲ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿನ ಉರುಳಿಸ್ತೀನಿ. ಹಾಗಾದಾಗ ಪ್ರೀತಮ್ಗೆ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಕಾರಣ ತನ್ನ ಅಣ್ಣನೇ ಅಂತ ಗೊತ್ತಾದ್ಮೇಲೆ ರಾಮ ಲಕ್ಷ್ಮಣ ತರ ಇರೋರ ಮಧ್ಯೆ ಜಗಳ ಶುರು ಆಗತ್ತೆ. ಯಾರಿಗುಂಟು ಯಾರಿಗಿಲ್ಲ, ದಿನಕ್ಕೆ 10,000 ಸಂಬಳ. ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ವಾಸನೆ ಅಂದ್ರೆ ಅದು ದುಡ್ಡಿಂದು. ಪ್ರಪಂಚದಲ್ಲಿ ಎಷ್ಟೊಂದ್ ಜನರ ಕೈಗೆ ಹೋಗಿ ಬಂದಿರುತ್ತೆ ಈ ನೋಟು. ಆದ್ರೂ ಎಷ್ಟು ಜೋಪಾನವಾಗಿ ಇಟ್ಕೊಳ್ತೀವಿ ಅಲ್ವಾ? ಹಾ, ಇವಾಗ ಕೆಲಸ ಶುರು ಹಚ್ಕೋಬೇಕು. ಮೊದ್ಲು ನಾನು ಡೈರಿ ಬರೀಬೇಕು. ಮೈಸಂದ್ರದ್ ಮಾರಮ್ಮ, ಒಳ್ಳೇದ್ ಮಾಡಮ್ಮ. ದಿನಾಂಕ
ಟಿಂಗ್ ಡಿಂಗ್ ಟಿಂಗ್. ಹೇಳೋ ಹಾಗಿಲ್ಲ, ಬರಿಬೇಕು. ನನಗೆ ಈ ದಿನ ತುಂಬಾ ಸಂತೋಷವಾಗುತ್ತಿದೆ. ಕಾರಣ ಹೊಸ ಕೆಲಸ ಸಿಕ್ಕಿದೆ. 10,000 ಸಂಬಳ. ಅಲ್ಲ, ಪ್ರಪಂಚದಲ್ಲಿ ಇರೋರೆಲ್ಲ ಒಳ್ಳೆಯವರಾಗ್ಬಿಟ್ರೆ ಕೆಟ್ಟವ್ರೇನ್ ಮಾಡ್ಬೇಕು ಅಲ್ವಾ ಫ್ರೆಂಡ್ಸ್? ಅಯ್ಯೋ, ನಾನು ನೋಡು ಡೈರಿಯಲ್ಲಿ ಫ್ರೆಂಡ್ಸ್ ಅಂತ ಬರಿತಾ ಇದ್ದೀನಿ. ಫ್ರೆಂಡ್ಸ್, ಅದು ಕೂಡ ನನ್ನ ಹುಟ್ಟುಗುಣನೇ ಅಲ್ವಾ? ಯಜಮಾನ್ರೆ, ಇವತ್ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದನ್ನ ಮರ್ತಿದ್ದೀರಾ? ಯಜಮಾನ್ರೆ, ನೀವ್ ತಯಾರಾಗಾಯ್ತು, ನಾನಿನ್ನ ತಯಾರಾಗಿಲ್ಲ. ಅದಕ್ಕಂತ ಅರ್ಜೆಂಟ್ ಏನು? ನೀವು ಮೀಟಿಂಗಿಗೆ ಹೋಗ್ಬೇಕು, ನೆನ್ಪಿದೆ ತಾನೆ? ಪೆದ್ದು ದಾಮಿನಿ, ಕ್ಯಾಮ್ರಾ ತಾಯ್ತದಲ್ಲಿದೆ ಕಣೆ, ಪೆನ್ನಲ್ಲ. ಹೂ ಅಂತ ಹೇಳಿ ಹತ್ರ ಬರ್ತಾ ಇದಿರಲ್ಲ ಯಜಮಾನ್ರೆ, ಹೋಗಿ. ಹೋಗಲ್ಲ. ಯಾಕೆ? ನನ್ಗಿನ್ನು ಬಳೆ ತೋರಿಸ್ಬೇಕಲ್ಲ, ನಾವದ್ರಲ್ಲಿ ಎಕ್ಸ್ಪರ್ಟ್, ಗೊತ್ತಿದೆ ತಾನೆ? ಓಹೋ, ಹೌದಾ? ಯಾಕೆ, ನಾನ್ ನಿನ್ಗೆ ಮದ್ವೆಲಿ ಬಳೆ ತೊಡ್ಸಿದ್ ಮರ್ತೋದ್ಯಾ? ಅವ್ರಿಗೆ ನೀನು ಇಷ್ಟೊಂದು ಹತ್ರವಾಗಿರೋದೆ ನನಗೆ ಅಸ್ತ್ರ ಕಣ. ಅದು ಒಂದು ಕಂಡೀಷನ್, ನಾನು ನಿನಗೆ ಬಳೆ ತೊಡಿಸ್ತೀನಿ. ಅಯ್ಯ, ಈ ಕಿತ್ತೋಗಿ ಹಸುವಿನ ಎಷ್ಟು ಅಂತ ಶೂಟ್ ಮಾಡಲಿ? ಮೊದಲೋಗಿ ಸ್ನಾನ ಮಾಡಿ ಹೊಟ್ಟೆ ತುಂಬ ತಿಂಡಿ ತಿನ್ನೋಣ.
ಮತ್ತೆ ಯಾರು ನಾನು ಪಾರ್ವತಿ ಮುಗ್ಧದೇನ ದುರುಪಯೋಗ ಪಡಿಸ್ಕೊಳ್ಳೋ ಸಂದರ್ಭ ಬರ್ತೇ ಇರ್ಲಪ್ಪ. ಈ ಥರದ್ದು ನಡಿಲೇಬೇಕು ಅಂತ ಇದ್ರೆ ಅದು ನನ್ನ ಮೇಲೆ ಬೇಕಾದ್ರೆ ಪ್ರಯೋಗ ಆಗಲಿ. ಎಷ್ಟೇ ಕಷ್ಟ ಆದರೂ ನಾನು ಎದುರಿಸ್ತೀನಿ. ನನ್ನ ಪಾರನ್ ಮಾತ್ರ ಹುಷಾರಾಗಿಡಪ್ಪ. ಹಲೋ, ಅರುಂಧತಿ. ಕೊನೆಗೂ ನನಗ್ ಬೇಲ್ ಸಿಕ್ಕಿದ ವಿಷಯ ಗೊತ್ತಾಗೋಯ್ತು ಅಖಿಲಾಂಡೇಶ್ವರಿ. ಅಲ್ಲ, ನನ್ ಧ್ವನಿ ಕೇಳಿಸ್ಕೊಂಡಾಗಿಂದ ನಿನಗ್ ಮಾತೇ ಬರ್ತಿಲ್ಲ. ಶಬಾಷ್. ಅಲ್ಲಿಗೆ ಈ ಅರುಂಧತಿನ್ ಕಂಡ್ರೆ ಅಖಿಲಾಂಡೇಶ್ವರಿಗೆ ಭಯ ಇದೆ ಅಂತ ಆಯ್ತು. ಹಾ, ಆಕ್ಚುಲಿ ನಿನ್ ಹೆಸರನ್ನ ಸ್ವಲ್ಪ ಶಾರ್ಟ್ ಮಾಡ್ಕೋತೀಯಾ? ಇಂಥ ಟೈಮಲ್ಲೆಲ್ಲ ಅಖಿಲಾಂಡೇಶ್ವರಿ ಅಂತೆಲ್ಲ ಕರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸ್ವೀಟ್ ಆಗಿ ಅಖಿಲ ಅಂತ ಕರೀತಾರೆ. ವಾಟ್ಸಿ, ನನ್ನ ಮೇಲೆ ನಿನಗಿರೋ ಭಯ ಸಾಯೋವರೆಗೂ ಹೀಗೆ ಇರಬೇಕು. ಅರುಂಧತಿ, ಧೈರ್ಯಕ್ಕೆ ಹೆಸರುವಾಸಿಯಾಗಿರೋ ಅರಸನ ಕೋಟೆಯ ವಂಶ ಕಣೆ ನಮ್ದು. ನಿನ್ನಂಥ 100 ಕ್ರಿಮಿಕೀಟಗಳು ಬಂದ್ರು ಈ ಅರಸನ ಕೋಟೆ ಅಖಿಲಾಂಡೇಶ್ವರಿನ ಏನು ಮಾಡಕ್ಕಾಗಲ್ಲ. ಅಂಥದ್ರಲ್ಲಿ ನಿನ್ನಂಥ ಯಕ್ಕಶ್ಚಿತ್ ಕ್ರಿಮಿನ ಕಂಡು ನಾನ್ ಹೆದರ್ಕೊಳ್ಳೋದ? ನೆವರ್. ಅರುಂಧತಿ, ಜೈಲಿನ 4 ಗೋಡೆಗಳ ಮಧ್ಯೆ ಬಂಧಿಯಾಗಿದ್ದ ನೀನು ಅದ್ ಹೇಗೆ ಹೊರಗೆ ಬಂದೆ ಅಂತ ಸ್ವಲ್ಪ ಆಶ್ಚರ್ಯ ಆಯ್ತು. ಅದಕ್ಕೆ ಸೈಲೆಂಟ್ ಆಗಿದ್ದೆ ಅಷ್ಟೇ. ಮಗಳನ್ನ ಕಳ್ಕೊಂಡ್ರು ಇನ್ನೂ ನಿನಗ್ ಬುದ್ಧಿ ಬಂದಿಲ್ಲ ಅಲ್ಲ? ದಡ್ಡಿ ನೀನು. ಬುದ್ಧಿ ಕಲಿಬೇಕಾಗಿರೋದು ನಾನಲ್ಲ, ನೀನು. ಇವತ್ತಿಂದ ನೀಡೋ ಒಂದೊಂದು ಹೆಜ್ಜೆನೂ ಸೋಲಿನ ಸರಪಳಿಯಾಗುತ್ತೆ. ಇಷ್ಟು ದಿನ ನಮ್ಮಿಬ್ರು ಯುದ್ಧದಲ್ಲಿ ನೀನ್ ಗೆದ್ದೆ ಅಂತ ಬೀಗ್ತಾ ಇದೆ ಅಲ್ವಾ? ನನ್ನ ಸೋಲು ತಾತ್ಕಾಲಿಕ.